ಎಲ್ಲ ದಾವಣಗೆರೆ ತಾಲೂಕು ಪೂರ್ತಿ ಕವರ್ ಮಾಡಿ ನಮ್ಮದೊಂದು ಬ್ಯಾಚ್ ಇತ್ತು ನಮ್ಮ ಹುಡುಗರದು. ನಾವು ಪಟೇಲ, JP, ಬಾಬು ಅಂದನೂರು, ಆಮೇಲೆ ಸತೀಶ್ ಮುತ್ತೋಡ ಅಂತ ಹೇಳಿ ನಾವೊಂದು 8-10 ಜನ ಬ್ಯಾಚ್ ಇತ್ತು. ನಾವು ಸಮಾಜಕ್ಕೋಸ್ಕರ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವು ತುಂಬ ದಿವಸ ಸಮಾಜಕ್ಕೋಸ್ಕರ ಕೆಲಸ ಮಾಡಿದ್ವಿ. ಆಮೇಲೆ 2008ರಲ್ಲಿ ಸಮಾಜಕ್ಕೆ ಪೋಸ್ಟ್ರು, ಬಂಟಿಂಗ್ಸು, ಬ್ಯಾನರ್ಸು ನಾವು ಹಚ್ಚಿದ್ವಿ. ಅವತ್ತಿನ ದಿವಸ ಉಮ್ಮಣ್ಣ ಬ್ಯಾನರ್ ಹಾಕೋಕೆ ಹೋದ್ರು ಬೇಡ್ರಪ್ಪ ಅಂತ ಹೇಳೋರು. 2008ರಲ್ಲಿ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಎಲೆಕ್ಷನ್ ನಿಂತ್ಕೊಂಡ. ಇವತ್ತು ಉಮ್ಮಣ್ಣವ್ರು ಹೇಳ್ತಾರೆ ನಾವು ಕಡೆ ವ್ಯಕ್ತಿಗೆ ಸಮಾಜಕ್ಕೆ ಸಹಾಯ ಮಾಡ್ತೇವೆ ಅಂತಾರೆ. ಸಮಾಜಕ್ಕೆ ಏನು ಸಹಾಯ ಮಾಡಿದ್ರು ಅವರು? 2008 ನಾನೇ ಉಮ್ಮಣ್ಣವ್ರಿಗೆ ಹೇಳಿದೆ, ನಮ್ಮ ಸಮಾಜದ ಒಬ್ರು ನಿಂತ್ಕೊಂಡಾರ, ಅವ್ರಿಗೆ ಸಪೋರ್ಟ್ ಮಾಡೋಕೆ ಹೇಳ್ರಿ ಸಮಾಜದವ್ರಿಗೆ ಅಂತ. ನಾವು ಹಂಗೆ ಸಮಾಜದ ಹೇಳಕ್ಕೆ ಬರಲ್ಲಪ್ಪ ಅಂದರು. ಅದೇ ಪಕ್ಕದ ಹರಪನಹಳ್ಳಿಯಾಗ ಕರುಣಾಕರ್ ರೆಡ್ಡಿಯವ್ರು ನಿಂತ್ಕೊಂಡಾಗ ಇಡೀ ಸಮಾಜ ಕರುಣಾಕರ್ ರೆಡ್ಡಿಯವ್ರಿಗೆ ಹಾಕ್ರಿ ಅಂತ ಹೇಳಿದ್ರು. ಇವ್ರು ಯಾವ ಸಮಾಜಕ್ಕೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಅಧ್ಯಕ್ಷರಾಗಿ? ಇಷ್ಟೇ ನಮ್ಮ ಸ್ವಾಮೀಜಿ ಅವ್ರ ಬಗ್ಗೆ ಏನಂತೀರಿ? ಈಗ ಸ್ವಾಮೀಜಿ ಬಗ್ಗೆ ನಾವು ಏನು ಹೇಳಲ್ರಿ. ನಾನು ಯಾಕಂದ್ರೆ ಮಾಂತು ಸ್ವಾಮಿಗಳು ದೈವಾಧೀನರಾದ್ಮೇಲೆ ನಾವು ಈ ಮಠಕ್ಕಿದೆ 2ನೇ ಸತಿ ಅಷ್ಟೇ ಬರ್ತಾ ಇರೋದು. ಇವತ್ತೊಂದು ದಿವಸ ಹಿಂದೊಂದು ದಿವಸ ಬಂದಿದ್ದಷ್ಟೇ. ಯಾಕಂದ್ರೆ ನಾವು ಅವ್ರನ್ನ ಎಲ್ಲ ನೋಡಿದ್ವಿ. ನಾವು ಆ ಮಠದಾಗ ಎಲ್ಲಿ ಅಂದರೆ ಗುಂಡಿ ಚೌಟ್ರಿ ಹತ್ರ ಮಠ ಇತ್ತು. ಆ ಮಠದಲ್ಲಿ ಅವ್ರಿಗೆ ಕಿರುಕುಳನೂ ನೋಡಿದ್ದೇವೆ ನಾವು, ಏನೇನು ಮಾಡಿದಾರೆ ಇವರೆಲ್ಲರೂ ಅಂತ. ಯಾಕಂದರೆ ನಾವು ತುಂಬ ಕೆಲಸ ಮಾಡಿದ್ದೇವೆ. ನಾವು 8-10 ಹುಡುಗರು. ಇವತ್ತು ಯಾರೂ ಬರ್ತಾಯಿಲ್ಲ, ನಾವು ಯಾರೂ ಬಂದಿಲ್ಲ. ನಾನೊಬ್ಬನು, ಇನ್ನೊಂದು 2-3 ಬಂದವು ಅಷ್ಟೇ. ಒಂದು 10-15 ಜನ ನಾವು ಟ್ರಸ್ಟ್ನಾಗ ಒಳ್ಳೆ ಕೆಲಸ ಮಾಡಿದ್ವಿ. ಆದರೂ ನಾವು ಸರ್ಕೊಂಬಿಟ್ವಿ ಇವರು ಆಡಳಿತ ನೋಡ್ಕೊಂಡು. ಈಗ ಇವರು ಲೆಕ್ಕ ಕೊಡ್ಬೇಕ್ರಿ. ಲೆಕ್ಕ ತಿಂದಿರೋದು ಮೇಲೆ ಐತಿ. ಯಾಕಂದ್ರೆ ಅವ್ನು ಚಂದ್ರಶೇಖರ್ ಪೂಜಾರಿ ಮಣ್ಣು, ಮಾಳಲು, ಕಲ್ಲು, ಇಟಿಗೆ ಭಾಳ ಜನ ಹೇಳ್ತಾರೆ. ನಾವು ಇಲ್ಲಿ ಬಂದಿಲ್ಲ, ಭಾಳ ಜನ ಹೇಳ್ತಾರೆ ಎಲ್ಲ ಅಲ್ಲೇ ಕಬ್ಬಣ ಗಿಬ್ಬಣ ಎಲ್ಲ ಮಾರ್ಕೊಂಡು ಹೋಗಿದ್ದಾರೆ ಅಂತ. ಟ್ರಸ್ಟ್ನಾಗೆ ಏನು ಎಷ್ಟು ದುಡ್ಡು ಹೋಗ್ಯತ್ತೋ ಗೊತ್ತಿಲ್ಲ. ಈಗ ಯಾಕಂದ್ರೆ ಇವರು ಇವತ್ತು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಸಮಾಜದವ್ರನ್ನ ಕರೆದು ಮೀಟಿಂಗ್ ಮಾಡಿದ್ದಾರೆ. ಇವರು ಇಲ್ಲ, ಇವರೊಟ್ಟಿಗೆ ಇವ್ರು ಮೀಟಿಂಗ್ ಮಾಡಿದ್ದಾರೆ. ಇವತ್ತು 100 ಸಮಾಜದವ್ರಿಗೆ ಹೇಳಿದಾರೆ ಅಂತಲ್ಲ, ಏನು ಹೇಳಿದಾರೆ? ಒಂದು ದಿವಸದಾಗ 18 ವರ್ಷದ ಲೆಕ್ಕ ಕೊಡೋಕ್ಕಾಗತ್ತೆ, 2 ದಿವಸದಾಗ 18 ಲಕ್ಷದ. ಇವತ್ತು ನಾನು ಬರೀ ಒಂದು ಸಣ್ಣದು ಒಂದು 10,000 ರೂಪಾಯಿ ವ್ಯಾಪಾರದ್ದೇ ಮಾಡಿದರೆ ಒಂದು ದಿವಸದ ಲೆಕ್ಕ ತಗೋಕ್ಕಾಗಲ್ಲ ನನ್ನ ಕೈಲಿ ಬಿಟ್ಟು ಹೋದ್ರೆ. ಇವ್ರು ಹೆಂಗೆ ಲೆಕ್ಕ ಕೊಡ್ತಾರೆ 18 ವರ್ಷದ ಲೆಕ್ಕನ? ಕೊಟ್ಟಿದ್ದಾರೆ ಅಲ್ಲಿಗ ಕೊಟ್ಟಿದ್ದಾರೆ. ಅದು ಏನಂದ್ರೆ ಅಕೌಂಟಿಗೆ ಬಂದಿರೋದು ಅಷ್ಟೇ ಕೊಟ್ಟಾರ. ಇವತ್ತು ಯಾರೋ ಒಬ್ಬ ಬಡ ಸಮಾಜದ 100 ರೂಪಾಯಿ ಕೊಟ್ಟಿರ್ತಾನೆ, 500 ರೂಪಾಯಿ ಕೊಟ್ಟಿರ್ತಾನೆ, 1000 ರೂಪಾಯಿ ಕೊಟ್ಟಿರ್ತಾನೆ. ಅವೆಲ್ಲ ಎಲ್ಲಿದಾವೆ ಲೆಕ್ಕ? ಮತ್ತೆ ಅವೆಲ್ಲ ಯಾವ ಕಡೆಗೆ ಹೋದು ಲೆಕ್ಕ? ಕೇಳ್ಬೋದಾಗಿತ್ತಲ್ಲ ಬಂದಲ್ಲಿ. ಹೇಳಕ್ಕೆ ನಮ್ಮನ್ನು ಬಿಟ್ಟಿರ್ತಾನೆ ಅವರು. ಬಿಟ್ಟೇ ಇಲ್ಲಲ್ಲ. ನಮ್ಮ ಗಣ್ಯ ವ್ಯಕ್ತಿಗಳು ಅದಾರ, ಅವ್ರನ್ನ ಬಿಟ್ಟಲ್ಲ. ಅಲ್ಲಿಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಅಲ್ಲ ಕರೆದ್ರಂತೆ, ನೀವು ಹೋಗಿಲ್ಲ? ಕರೆದಿಲ್ಲ. ನಾವು 2-3 ಸತಿ ನಾವೇ ಹೋಗಿದ್ದೀವಿ. ಬಿಟ್ಟಲ್ಲ ನಮ್ಮನ್ನು ಪೊಲೀಸರು. ಅವರು ಪೊಲೀಸ್ ಪ್ರೊಟೆಕ್ಷನ್ ಥರ ಅಂತದ್ದು ಅವಶ್ಯಕತೆ ಏನೈತಿ? ನಾನು ಕರೆಕ್ಟಾಗಿದ್ದಾಗ ಇಡೀ ಸಮಾಜ ಅಲ್ಲ, ಇಡೀ ದೇಶ ಬಂದ್ರೆ ಲೆಕ್ಕ ಕೊಡ್ತಾನೆ. ನಾನು ಕರೆಕ್ಟ್ ಇದ್ದಂದ್ರೆ, ಕರೆಕ್ಟ್ ಇಲ್ದಾಗ ಪೊಲೀಸ್ ಪ್ರೊಟೆಕ್ಷನ್ ತಗೊಂಬರ್ತಾ ಇದಾರೆ. ಅವರು ಸಮಾಜಕ್ಕೆ ಮೋಸ ಮಾಡಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ. ಇದು ಸಮಾಜ ಒಪ್ಪಲ್ರಿ ಉಚ್ಚಾಟನೆನ. ಆ ಟ್ರಸ್ಟ್ ಅವರು 14-15 ಜನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾರಿಗೆ ಹೇಳಿ ಮಾಡಿದ್ದಾರೆ ಇವರು? ಯಾವ ಊರವ್ರಿಗೆ ಕರೆದು ಮಾಡಿದಾರ ಸಮಾಜದವ್ರನ್ನ? ಟ್ರಸ್ಟ್ನಾಗಿರೋರು ಎಲ್ಲ ಅವ್ರವ್ರ ಬೀಗರು, ಅವರು ಎಲ್ಲ ಅವರೇ ಅದಾರಂತೆ. ನಾವು ನೋಡ್ರಿ, ಲಿಂಗೈಕ್ಯ ಆದಂಥ ಸ್ವಾಮೀಜಿ ಲಿಂಗೈಕ್ಯ ಆದಮೇಲೆ ನಾವು ಇಲ್ಲಿಗೆ ಅವತ್ತೊಂದು ದಿವಸ ಇವತ್ತೊಂದು ದಿವಸ ಅಷ್ಟೇ ಬಂದಿರೋದು. ನಾವು ಈ ಕಡೆ ತಲೆನೂ ಹಾಕಿಲ್ಲ. ಯಾಕೆ? ನಮಗೆ ಭಾಳ ಬೇಜಾರಾಗ್ಬಿಡ್ತೀರಿ ಅವ್ರದ್ದು. ಅಲ್ಲೇ ನೋಡಿಬಿಟ್ಟಿದ್ವಿ ನಾವು. ಅವ್ರಿಗೆ ಊಟ ಸತಿಗೆ ಕೆಲವೊಂದು ಟೈಮ್ನಾಗ ಕೊಟ್ಟಿಲ್ರಿ. ಗುರುಗಳು ನಮ್ಮ ಹತ್ರ ಹೇಳ್ಯಾರ. ನಾವು ಅಷ್ಟು ಆತ್ಮೀಯವಾಗಿದ್ವಿ ಗುರುಗಳ ಹತ್ರ. ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ನಾವು ಒಬ್ರು 50 ರೂಪಾಯಿ ಕೊಟ್ಟರು ಇಸ್ಕೊಂಡು ಬಂದಿದ್ದಾವೆ, 100 ರೂಪಾಯಿ ಕೊಟ್ಟರು ಇಸ್ಕೊಂಬಂದವೆ, 500 ರೂಪಾಯಿ ಕೊಟ್ಟರು ಇಸ್ಕೊಂಬಂದವೆ. ನಾವು 5-6 ಜನ ಹೋಗಿ ಕಾರಿಗೆ ಪೆಟ್ರೋಲು 500-1000 ರೂಪಾಯಿ ದಾಕ್ಷನ್ ತಿರುಗಾಡಿ 20 ರೂಪಾಯಿ ಪುಟುಬಾತ್ನಾಗ ಊಟ ಮಾಡಿ ಬಂದವೆ. ಯಾಕಂದ್ರೆ 60 ರೂಪಾಯಿ ಕೊಟ್ಟು ಊಟ ಮಾಡೋಕ್ಕಾಗಲ್ಲ, ಸಮಾಜದ ಗಂಟು ಹೊಕ್ಕತಿ ಅಂದು 20 ರೂಪಾಯಿ ರೈಸ್ ತಿಂದು ಬಂದು ನಾವು ಸಮಾಜದ ಕೆಲಸ ಮಾಡಿದ್ವಿ. ಇವತ್ತೇನು ನಾವು ಸಮಾಜದ ಹೊರಗದವೆ. ನಾವು ಉತ್ತ ಕಟ್ಟಿದ್ವಿ ಗೆದ್ದಲಾಗಿ. ಇವತ್ತು ಸೇರ್ಕೊಂಬಂದಿರೋದು ಇವು ಲೆಕ್ಕದ ಬಗ್ಗೆ ಅಷ್ಟೇ. ಲೆಕ್ಕ ಅವರು ಪ್ರಾಮಾಣಿಕತೆಯಿಂದ ಲೆಕ್ಕ ಎಲ್ಲ ಸಮಾಜದಿಂದ ಎಲ್ಲ ವ್ಯಕ್ತಿಗಳನ್ನು ಕರೆದು ಅವ್ರು ಲೆಕ್ಕ ಕೊಡಬೇಕಿತ್ತು. ಇವರು ದುಡ್ಡು ಕೊಟ್ಟು ಎಲ್ಲರನ್ನು ಕರೆತಂದು ನಾವು ಲೆಕ್ಕ ಕೊಡೋದನ್ನು ಒಪ್ಪೋದಿಲ್ಲ. ಹೆಂಗೆ ಹೇಳ್ತೀರಿ ನೀವು? ದುಡ್ಡು ಕೊಟ್ಟು ಬಂದಾರ ಅಂತ ಹೆಂಗೆ ಹೇಳ್ತೀರಿ? ಎಲ್ಲ ಜನಗಳು ಹೇಳಿದ್ದಾರೆ ಬಂದಂತ. ನೀವು ನೋಡಿದ್ದೀರಾ? ನಾವು ದುಡ್ಡು ಇಲ್ದಂಗೆ ಬಂದಿರೋರು ದಿನ ಮಠ ಕಾಯ್ತೇವೆ. ನಾಳೆ ಸಭೆನೂ ನಡೆಸಿದ್ರು ಇಷ್ಟೇ ಜನ ನಾವು ಇರ್ತೇವೆ. ನಾವು ಹಣ ಇಲ್ದಾಗ ಬಂದಿರೋರು. ನಮ್ಮ ಸ್ವಂತ ನಮ್ಮ ಮಠದ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇರುವ ಉದ್ದೇಶದಿಂದ ಈ ಮಠಕ್ಕೆ ದಿನ ನಾವು ನಮ್ಮ ಸ್ವಾಮೀಜಿಗಳನ್ನ ಕಾಪಾಡೋಕ್ಕೋಸ್ಕರ, ನಮ್ಮ ಸಮಾಜ ವೀರಶೈವ ಪಂಚಶಾಲಿ ಸಮಾಜವನ್ನು ಕಾಪಾಡೋಕ್ಕೋಸ್ಕರ ದಿನಪ್ರತಿ ಈ ಮಠವನ್ನು ಕಾಯ್ತಿದ್ದೇವೆ. ಯಾವುದೇ ಉದ್ದೇಶ, ಯಾವ ರಾಜಕೀಯ ದುರುದ್ದೇಶ ಇಟ್ಕೊಂಡು ನಾವು ಜೀವನ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ನಮಗೇನಾಗಬೇಕು, ನಮ್ಮ ರಾಜಕೀಯ ಉಳಿತು ಬೇಡ. ನಮಗೇನು ನಮ್ಮ ವೈಯಕ್ತಿಕ ನಮ್ಮ ಸಮಾಜ ಉದ್ಧಾರ ಆಗಬೇಕು. ಇಲ್ಲಿ ಶಾಲಾ ಕಾಲೇಜುಗಳು
ಮಠಗಳು ಮಾನ್ಯಗಳು ಉದ್ಧಾರ ಆಗ್ಬೇಕು ಅಂತಗೋಸ್ಕರ ನಾವು ದಿನಂಪ್ರತಿ ಹೋರಾಡ್ತಾ ಇರೋದು. ಇವ್ರು ಬೇಕಾದ ಸ್ವಾಮಿ ತರೋದು, ಬೇಡದಾಗ ತೆಗೆದೋಗ್ಯೋದು. ಮತ್ತೊಬ್ಬ ಸ್ವಾಮಿಗಳನ್ನು ತರೋದು, ಅವ್ರು ಎಷ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ರೂ ಗೊತ್ತಿಲ್ಲ, 3 ವರ್ಷ 4 ವರ್ಷ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನಾದ್ರು ಚೆಕ್ಕಿ ಸೈನ್ ಮಾಡಲಿಲ್ಲ, ಅವ್ರು ಮತ್ತೆ 3 ತಿಂಗಳಿಗೆ ಕಳ್ಸೋದು. ಯಾರು ಪೊಲೀಸ್ ಇಲಾಖೆ ಅದಕ್ಕೆ ಬೇಕು ನಮಗೆ ಲೆಕ್ಕ ಕೊಡೋಕ್ಕೆ? ನಮ್ಮ ಸಮಾಜದ ದುಡ್ಡು ನಾವು ಕೊಟ್ಟಿರೋ ದುಡ್ಡು ಪೊಲೀಸ್ ಯಾಕೆ ಬೇಕು? ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಯಾಕೆ ಬರಬೇಕು? ಬೇಡಲ್ಲ. ಯಾರೇನು ಈಗ ಒಂದು ಮಾತೇಳಿ ಅವ್ರ ಲೆಕ್ಕ ಕೊಡೋಕೆ ಬಂದ್ರೆ ಯಾರು ಏನೂ ಮಾಡಲ್ಲ. ಹಿಂಗೈತಪ್ಪ ಹಿಂಗೆ ಅಣ್ಣ ತಮ್ಮ ಮನೆಗಾದರೂ ಯಾರೂ ನ್ಯಾಯ ಮಾಡಲ್ಲ. ಹಿಂಗೆ ಒಂದು ಲಾಸ್ ಆಗಿರೋದು ಲಾಭ ಆಗಿರುತ್ತೆ. ಅದನ್ನು ಬಿಟ್ಟರೆ ಏನಲ್ಲಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಹಿಡ್ಕೊಂಡು ಅವತ್ತು ಬಂದರು, ಇವತ್ತು ಬಂದರು, ಪೊಲೀಸ್ ಇಲಾಖೆನೇ ಹಿಡ್ಕೊಂಬಂದರು. ಯಾಕೆ ದುರುದ್ದೇಶ? ನಿಮ್ಮ ಹೆಸರು? ಎಚ್ ಎನ್ ನವೀನ್, ಬಾನುವಳ್ಳಿ. ಇಂದು ಏನು ಕೊಟ್ಟದಲ್ಲ ಲೆಕ್ಕದ್ದು ನಮಗಂತೂ ಸಮಂಜಸ ಅನಿಸ್ಲಿಲ್ಲ. ಯಾಕಪ್ಪ ಅಂದರೆ ಇವತ್ತು 18 ವರ್ಷದ ಲೆಕ್ಕನ ಕೇವಲ 2 ದಿನದಲ್ಲಿ ಕೊಡೋದಷ್ಟು ಸುಲಭವಲ್ಲ. ಇವತ್ತು ಮೈಕ್ ಐತಿ, ನಾನು ಇವತ್ತು ಬಜೆಟ್ ಮಂಡನೆ ಮಾಡಿದ್ದೆ, ಬ್ಯಾಗ್ ಹಿಡ್ಕೊಂಬಂದು ಇವತ್ತು ನಮ್ಮ ಧರ್ಮದರ್ಶಿಗಳು ಅನೌನ್ಸ್ ಮಾಡಿದ್ದನ್ನು ನಾನು ಒಪ್ಪಲ್ಲ. ಯಾಕಂದರೆ ದೊಡ್ಡವರು ಕೊಟ್ಟದ್ದನ್ನು ಅಷ್ಟೇ ಹೇಳಿದರೆ, ಇವತ್ತು ಸಣ್ಣ ನಮ್ಮ ಬಡವರು ರೈತ ವರ್ಗದವರು ಬಂದು ಭತ್ತದ ಚೀಲನೆಲ್ಲ ತಂದು ಹಾಕಿದ್ರು ಮಠಕ್ಕೆ. ಇವತ್ತು ದಾಸೋಹ ಬಿಡು ನಡೆದೈತೆ. ಒಳ್ಳೆ ನಾವು ರೈತರು ಅನ್ನದಾತರು ಇವತ್ತು ಅನ್ನದಾಸೋಹಕ್ಕೆ ಉಪಯೋಗಿಸಿದ್ರೆ ಅಂತ ನಾವು ಖುಷಿ ಪಡ್ತೇವೆ. ಅದರ ಜೊತೆಗೆ ಪೀಠಾರೋಹಣ ಸಂದರ್ಭದಲ್ಲಿ ನಾವು ಹಣವನ್ನು ಕೊಟ್ಟಿದ್ದೇವೆ. ತದನಂತರ ನಡುವಿನ ಹರಜಾತ್ರೆಗೂ ಸಹ ಕೊಟ್ಟಿದ್ದೇವೆ. ಮಠದ ಏನೋ ಉದ್ಧಾರಕ್ಕಾಗಿ ಕೆಲವರು ನಮ್ಮ ರೈತರಲ್ಲಿ ಸ್ವಲ್ಪ ಉನ್ನತ ಮಟ್ಟಕ್ಕಿಂತ ರೈತರು ಸಹ ಅಮೌಂಟನ್ನು ಕೊಟ್ಟಿದ್ದಾರೆ. ಅವು ಇವತ್ತು ನಮಗಿಲ್ಲಿ ಗೊತ್ತಾಗಲಿಲ್ಲ. ಅದರ ಜೊತೆಗೆ ನಮ್ಮ ಇಂಥ ದೊಡ್ಡ ಸಮಾಜದ ಬರೀ ಹೆಸರಿಗಷ್ಟೇ ಸೀಮಿತ ಆಗಿ ಉಳ್ಕೊಂಡ್ಬಿಡ್ತು. ಸಣ್ಣ ಪುಟ್ಟ ಸಮಾಜದ ಮಠಗಳು ಇವತ್ತು ನಾವು ನೋಡಿದಂಗೆ ಎಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಂಡು ಬಂದಿದೆ. ಅದು ನಮ್ಮ ಹರಿಹರ ತಾಲೂಕಿನಲ್ಲಿ ಸಣ್ಣ ಪುಟ್ಟ ಮಠಗಳು ನಾವು ಕಣ್ಣಾರೆ ನೋಡಿ ಖುಷಿ ಪಡ್ತಾ ಇದ್ದೀವಿ. ಆದರೂ ನಮಗೆ ಈ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ರು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.